ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಈಸ್ ರ್ಯಾಂಕಿಂಗ್ ಟೆಸ್ಟ್. ಓಕೆನಾ? ರ್ಯಾಂಕಿಂಗ್ ಟೆಸ್ಟ್ ಅಂದರೆ ಏನು, ಅದರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಅಂದರೆ, ಒಂದು ಸಾಲಿನಲ್ಲಿ ಒಂದು ಎಕ್ಸಾಂಪಲ್ 10 ಜನ ಇರ್ತಾರಂತೆ. ಮೀನ್ಸ್ ಒಂದು ಲೈನಲ್ಲಿ ಓಕೆ, ಒಂದು ಲೈನಲ್ಲಿ ಫಾರ್ ಎಕ್ಸಾಂಪಲ್ 5 ಜನ ಇರ್ತಾರೆ ಅಂತ ತೊಗೊಳ್ತೀನಿ. 1 2 3 4 5 ಈ ಥರ 5 ಜನ ಇರ್ತಾರಂತೆ. ಆದರೆ ಆ ಲೈನಲ್ಲಿ ಈಗ ಏನೇನು ಹೇಳ್ತಿದ್ದಾರೆ, ಇಲ್ಲಿ ಮಧ್ಯದಲ್ಲಿರೋನು ರೈಟ್ ಸೈಡಿಂದ ಕೌಂಟ್ ಮಾಡಿದಾಗ 3ನೇ ಪ್ಲೇಸಲ್ಲಿ ಇರ್ತಾನಂತೆ, ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದಾಗೂ 3ನೇ ಪ್ಲೇಸಲ್ಲಿ ಇರ್ತಾನಂತೆ. ಹಾಗಾದರೆ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಅಂದರೆ ಈಗ ಎಷ್ಟು ಜನ ಇದ್ದಾರೆ, ಇಲ್ಲಿಂದ ಎಣಿಸಿದ್ರೆ ಎಷ್ಟು ಜನ ಇದ್ದಾರೆ, 1 2 3 1 2 3, ಇಲ್ಲಿಂದ ಎಷ್ಟು ಕೌಂಟ್ ಮಾಡಿದಾಗೂ 3 ಮೆಂಬರ್ಸ್, ಇಲ್ಲಿಂದ ಕೌಂಟ್ ಮಾಡಿದಾಗೂ 3 ಮೆಂಬರ್ಸ್. ಆದರೆ ಆ ಲೈನಲ್ಲಿ ಆ ಕುಂತಿರೋರು ಎಷ್ಟು ಜನ ಅಂತ ಕೇಳ್ತಾರೆ. ಮೀನ್ಸ್ ಇಲ್ಲಿಂದ 3 + 3 ಆ್ಯಡ್ ಮಾಡ್ತೀವಿ, ಎಷ್ಟಾಗುತ್ತೆ, 6 ಆಗುತ್ತೆ. ಈಗ ಅದೇ ವ್ಯಕ್ತಿನ ಎಷ್ಟು ಸತಿ ಕೌಂಟ್ ಮಾಡಿದ್ದೀವಿ, 2 ಸತಿ ಕೌಂಟ್ ಮಾಡಿದ್ದೀವಿ. ರೈಟ್ ಸೈಡಿಂದ ನಾವು ಕೌಂಟ್ ಮಾಡ್ತಾ ಇದ್ದೀವಿ ಮತ್ತು ಲೆಫ್ಟ್ ಸೈಡಿಂದನೂ ಕೌಂಟ್ ಮಾಡ್ತೀವಿ. ಅದರಿಂದ 1ಅನ್ನು ಮೈನಸ್ ಮಾಡ್ತೀವಿ. ಹಾಗಾದರೆ ಒಟ್ಟು ಎಷ್ಟು ಜನ ಇರ್ತಾರೆ, 5 ಜನ ಇರ್ತಾರೆ. ಓಕೆನಾ? ಇದೇ ಥರದ್ದು ಒಂದು ಇಮೇಜಲ್ಲಿ ನೋಡೋಣ. ಇಲ್ಲಿ ನೋಡಿ, ಎ ಎಡದಿಂದ 5ನೇ ಸ್ಥಾನ, ಎ ಅನ್ನೋನು ಈ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದಾಗ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ಅಂತಪ್ಪ, ಎಷ್ಟನೇ ಸ್ಥಾನದಲ್ಲಿದ್ದಾನೆ, ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ, 5ನೇ ಪ್ಲೇಸಲ್ಲಿ ಇದ್ದಾನೆ. ಓಕೆನಾ? ನೆಕ್ಸ್ಟ್ ಬಲದಿಂದ ಕೌಂಟ್ ಮಾಡ್ತಾ ಬಂದ, ರೈಟ್ ಸೈಡಿಂದ ಕೌಂಟ್ ಮಾಡ್ತಾ ಬಂದಾಗ ಇವನು ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ, 5ನೇ ಪ್ಲೇಸಲ್ಲಿ ಇದ್ದಾನೆ. ಹಾಗಾದರೆ ಈ ಸಾಲಿನಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಒಟ್ಟು ಎಷ್ಟು ಜನ ಇದ್ದಾರೆ, 5 + 5 ಎಷ್ಟಪ್ಪ, ಸಾರಿ 5 + 5 ಎಷ್ಟು, 10 ಆಯಿತಾ? ಹಾಗಾದ್ರೆ ಇದೇ ವ್ಯಕ್ತಿನ ಹೆಸರಿಗೆ ಕೌಂಟ್ ಮಾಡಿದ್ದೀರ ನೀವು, 2 ಟೈಮ್ಸ್ ಕೌಂಟ್ ಮಾಡಿರೋದ್ರಿಂದ ಏನು ಮಾಡಬೇಕು, ಆ ವ್ಯಕ್ತಿನ ಒಂದ್ಸತಿ ಮೈನಸ್ ಮಾಡಬೇಕಾಗುತ್ತೆ. -1 ಎಷ್ಟಾಗ್ತಿದೆ, 9 ಜನ ಇರ್ತಾರೆ. ಕೌಂಟ್ ಮಾಡೋಣ, 1 2 3 4 5 6 7 8 9 ಎಷ್ಟು ಜನ ಇದ್ದಾರೆ ಇಲ್ಲಿ, 9 ಜನ ಇರ್ತಾರೆ. ಆದರೆ ನಮ್ಗೆ ಏನು ಹೇಳಿದ್ರು, ಇದ್ ಕಡೆಯಿಂದ ಕೌಂಟ್ ಮಾಡಿದ್ರೆ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದಾಗ ಎಷ್ಟು ಜನ, 5 ಜನ, ರೈಟ್ ಸೈಡಿಂದ ಕೌಂಟ್ ಮಾಡಿದಾಗ 5 ಜನ ಅಂತೆ. ಹಾಗಾದ್ರೆ ಒಟ್ಟು ಎಷ್ಟು ಜನ ಇದ್ರು. ಓಕೆನಾ? ಇದು ಟೈಪ್ 1ನಲ್ಲಿ ಬರುವ ಪ್ರಶ್ನೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Okay, next question. All the boys in a class are lined up in a row. If Ajay is 43rd from both the sides of the row, how many boys are there in the class? ಇಲ್ಲಿ ನೋಡಿ, ಯಾರಿದ್ದಾರೆ ಇಲ್ಲಿ, ಒಬ್ಬ ಹುಡುಗ ಅಜಯ್ ಅಂತ ಇದ್ದಾನೆ. ಯಾರೋ ಇದಾರದು, ಅಜಯ್ ಅಂತ ಇದ್ದಾನೆ. ಓಕೆನಾ? ಆ ಅಜಯ್ ಅನ್ನೋನು ಏನು ಹೇಳ್ತಿದ್ದಾರೆ, ಅಜಯ್ ಅನ್ನೋನು ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದ್ರು ಎಷ್ಟೇನು, 43rd ಬರ್ತಾನೆ. ಓಕೆನಾ? ರೈಟ್ ಸೈಡಿಂದ ಕೌಂಟ್ ಮಾಡಿದ್ರು ಎಷ್ಟನೇನಾಗಿರ್ತಾನೆ ಅಜಯ್, 43rd ಆಗಿರ್ತಾನೆ. ಹಾಗಾದರೆ ಈ ಲೈನಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ. ಓಕೆ, ಅಂದರೆ ಲೆಫ್ಟಿಂದ ಕೌಂಟ್ ಮಾಡಿದ್ರು 43, ರೈಟಿಂದ ಕೌಂಟ್ ಮಾಡಿದ್ರು 43, ಹಾಗಾದ್ರೆ ಎಷ್ಟಾಯಿತು, 86. ಹಾಗಾದ್ರೆ ಟೋಟಲ್ ಇಲ್ಲಿ 86 ಅನ್ಕೊಂತೀವಿ. ಆದರೆ ಅಜಯ್ ಏನು ಮಾಡಿದ್ವಿ, ಇಲ್ಲೂ ಕೌಂಟ್ ಮಾಡಿದ್ವಿ, ಈ ಕಡೆಯಿಂದ ಕೌಂಟ್ ಮಾಡಿದ್ವಿ. ಆಗ 1 ಮೈನಸ್ ಮಾಡಬೇಕಾಗುತ್ತೆ. -1 ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಟೋಟಲ್ ಆ ಲೈನಲ್ಲಿ, 85 ಮೆಂಬರ್ಸ್. ಓಕೆ, 85 ಮೆಂಬರ್ಸ್. ಆಪ್ಷನ್ ಎ ರೈಟ್. ಓಕೆ, ಇಲ್ಲಿ ನೋಡಿ, ರ್ಯಾಂಕ್ ಕೋಡ್ 25th ಫ್ರಮ್ ದಿ ಟಾಪ್. ಅಂದರೆ ಒಂದು ರ್ಯಾಂಕ್ ಏನು ಹೇಳ್ತಿದ್ದಾರೆ, ಟಾಪಿಂದ ಎಣಿಸ್ಕೊಂಡು ಬಂದಾಗ ಎಷ್ಟನೇನಾಗಿರ್ತಾನಂತೆ, ಒಬ್ಬ 25th ಆಗಿರ್ತಾನಂತೆ. ಆ್ಯಂಡ್ 18 ಫ್ರಮ್ ದಿ ಬಾಟಮ್, ಕೆಳಗಡೆಯಿಂದ ಕೌಂಟ್ ಮಾಡ್ತಾ ಬಂದರೆ ಅವ್ನು ಎಷ್ಟನೇನಾಗಿರ್ತಾರಂತೆ, 18ನೇವನಾಗಿರ್ತಾನಂತೆ. ಹಾಗಾದರೆ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದಿ ಕ್ಲಾಸ್. ಹಾಗಾದರೆ ಒಟ್ಟು ಎಷ್ಟು ಜನ ಕ್ಲಾಸಲ್ಲಿ ಇದ್ದಾರೆ ನೋಡಿ. ಯಾರು, ಒಬ್ಬ ವ್ಯಕ್ತಿ ಹುಡುಗ ಇಲ್ಲಿರ್ತಾನೆ, ಟಾಪಿಂದ ಹಿಂಗೆ ಎಣಿಸ್ಕೊಂಬಂದಾಗ ಅವ್ನು ಎಷ್ಟನೇವನಂತಪ್ಪ, 18ನೇವನಂತೆ. ಓಕೆನಾ? ಆ್ಯಂಡ್ ದೆನ್ 25th. ಎಣಿಸ್ಕೊಂಬಂದಾಗ ಇವನು ಎಷ್ಟನೇವನಂತೆ, ಟಾಪಿಂದ 25th ಅಂತೆ. ಅದೇ ಬಾಟಮಿಂದ ಎಣಿಸ್ಕೊಂಬಂದಾಗ ಎಷ್ಟನೇವನಂತೆ, 18th ಅಂತೆ. ಹಾಗಾದರೆ ಈ ಲೈನಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ ಅಂತ ಕೇಳ್ತಿದ್ದಾರೆ. ಅಂದರೆ 25 + 18 ಎಷ್ಟು,
43. ಹಾಗಾದ್ರೆ ಟೋಟಲ್ 43 ಅಂತೀವಿ. ಆದರೆ ಇವ್ರು ಏನಾಗ್ತಿದ್ದಾರೆ 25 ಅಂತಾನೆ ಎಣಿಸ್ತಿದೀವಿ, 18 ಅಂತಾನೆ ಎಣಿಸ್ತೀವಿ. ಹಾಗಾದ್ರೆ ಏನಾಗ್ತಿದೆ 2 ಸತಿ ರಿಪೀಟ್ ಆಗ್ತಿದೆ. ಹಾಗಾದ್ರೆ ಆ ಹುಡುಗನ ಒಂದ್ಸತಿ ಮೈನಸ್ ಮಾಡ್ತೀನಿ. ಎಷ್ಟಾಗುತ್ತಪ್ಪ 42. ಓಕೆ, ಹಾಗಾದ್ರೆ 42 ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಇರ್ತಾರೆ. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಎ ಅನ್ನೋನು ಎಡದಿಂದ 5ನೇ ಸ್ಥಾನ. ಓಕೆನಾ, ಎ ಅನ್ನೋನು ಎಡದಿಂದ 5ನೇ ಸ್ಥಾನ, ಬಿ ಯು ಬಲದಿಂದ 4ನೇ ಸ್ಥಾನ. ಓಕೆ, ಎ ಅನ್ನೋರು ಏನು ಮಾಡ್ತಾರೆ, ರೈಟಿಂದ ಎಷ್ಟನೇ ಪ್ಲೇಸಲ್ಲಿ ಇದ್ದಾರಂತೆ 5th ಪ್ಲೇಸ್. ರೈಟ್ ಸೈಡಿಂದ ಕೌಂಟ್ ಮಾಡ್ತಾ ಬರ್ತೀನಿ ನಾನು. ಎಷ್ಟನೇ ಪ್ಲೇಸು 1 2 3 4 5. ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ 5th ಪ್ಲೇಸಲ್ಲಿ ಇರ್ತಾರಂತೆ. ಹಾಗಾದರೆ ಬಿ ಅನ್ನೋನ್ನ ಕೌಂಟ್ ಮಾಡ್ತೀನಿ. ಏನಾಗ್ತಾರೆ ಬಲದಿಂದ ಇದು ಎಡದಿಂದ ಲೆಫ್ಟಿಂದ 5ನೇ ಪ್ಲೇಸು, ರೈಟ್ ಸೈಡಿಂದ ಎಷ್ಟನೇ ಪ್ಲೇಸ್ ಅಂತ ಇವರು 4ನೇ ಪ್ಲೇಸಲ್ಲಿ ಇವ್ರು ಇರ್ತಾರೆ ಅಂದ್ರೆ ರೈಟಿಂದ ಬಂದಾಗ 1 2 3 4. ಓಕೆನಾ, ಇಲ್ಲಿ 4ನೇ ಪ್ಲೇಸಲ್ಲಿ ರೈಟಲ್ಲಿ ಇನ್ನೊಬ್ರು ಇದ್ದಾರಂತೆ. ಯಾರು ಇವರು ಎ, ಇವ್ರು ಯಾರು ಇವರು ಬಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಿದ್ದಾರೆ, ಬಿ ಯು ಎಯ ಬಲಕ್ಕೆ ಬಿ ಅನ್ನೋರು ಎ ಇರ್ತಾರಲ್ಲ ಅವರ ಬಲಕ್ಕೆ ಎಷ್ಟನೇ ಪ್ಲೇಸ್ನವ್ರಂತೆ 3rd ಪ್ಲೇಸ್ನಂತೆ. ಹಾಗಾದರೆ ಎಷ್ಟನೇ ಪ್ಲೇಸು ನೋಡಿ ಇಲ್ಲಿದ್ದಾರೆ 1 2 3, 3ನೇ ಪ್ಲೇಸಲ್ಲಿ ಇವರು ಇರ್ತಾರೆ. ಹಾಗಾದರೆ ಒಟ್ಟು ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡಿ. ಇಲ್ಲಿ ಎಷ್ಟು ಜನ ಇದ್ದಾರಪ್ಪ 5 ಮೆಂಬರ್ಸ್. ಇಲ್ಲಿ ಎಷ್ಟು ಜನ ಇದ್ದಾರೆ 4 ಮೆಂಬರ್ಸ್. 5 + 4 9 + 3 12. 12 - 1 ಯಾಕೆಂದರೆ ಇವನ್ನ ಕೌಂಟ್ ಮಾಡ್ತಿದ್ದೀವಿ ಡಬಲ್ ಟೈಮ್. -1 ಮಾಡಿ 11. ಕೌಂಟ್ ಮಾಡೋಣ 1 2 3 4 5 6 7 8 9 10 11. ಓಕೆ, ಏನು ಕೊಟ್ಟಿರೋದು ಎಲ್ಲ ಆ್ಯಡ್ ಮಾಡಾದ್ಮೇಲೆ -1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ. ಓಕೆ, ಇನ್ ಎ ರೋ ಚಿಲ್ಡ್ರನ್ ಫೇಸಿಂಗ್ ನಾರ್ತ್. ಎಲ್ಲ ಹುಡುಗರು ಏನು ಮಾಡ್ತಿದ್ದಾರೆ ಎತ್ ಕಡೆ ಫೇಸ್ ಮಾಡಿದ್ದಾರೆ ಅಂತಪ್ಪ, ನಾರ್ತ್ ಕಡೆಗೆ ಫೇಸ್ ಮಾಡಿದ್ದಾರೆ ಅಂತೆ. ಓಕೆ, ರಂಜನ್ ಈಸ್ 12th ಫ್ರಮ್ ದಿ ರೈಟ್. ರಂಜನ್ ಅನ್ನೋರು ಏನಾಗಿರ್ತಾರೆ ರೈಟ್ ಸೈಡಿಂದ ಕೌಂಟ್ ಮಾಡಿದಾಗ, ರೈಟ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಷ್ಟನೇವೇನಂತಪ್ಪ ರಂಜನ್, ಇವನು ಎಷ್ಟನೇನು ರಂಜನ್ನು 12ನೇ ಪೊಸಿಷನ್ ಆಗಿ ಇರ್ತಾರಂತೆ. ಓಕೆನಾ, ಫ್ರಮ್ ದಿ ಎಂಡಿಂದ ರೈಟ್ ಆ್ಯಂಡ್ ಫಿಫ್ತ್ ಟು ದಿ ಲೆಫ್ಟ್ ಆಫ್ ಯಾರು ಸತ್ಯ. ಓಕೆ, 5th ಇಂದ ಬರ್ತಾರಂತೆ. ಅಂದ್ರೆ ರಂಜನ್ ಇರ್ತಾನಲ್ಲ ಅವನ 5th ಪೊಸಿಷನ್ಗೆ ಯಾರಿರ್ತಾರೆ ಸತ್ಯ. ಓಕೆ, 5th ಪೊಸಿಷನ್ ಇಲ್ಲಿಂದ ಇಲ್ಲಿಗೆ. ಓಕೆ, ಅದಾದ್ಮೇಲಿಂದ ಏನು ಹೇಳ್ತಿದ್ರೆ ಔ ಈಸ್ 12th ಫ್ರಮ್ ದಿ ಲೆಫ್ಟ್. ಅಂದರೆ ಲೆಫ್ಟಿಂದ ಕೌಂಟ್ ಮಾಡಿದಾಗ ಏನಾಗಿರ್ತಾರೆ ಅಂತವರು 12ನೇ ಪ್ಲೇಸಲ್ಲಿ ಇರ್ತಾರೆ. ಓಕೆ, ಈ 5 ಇಲ್ಲಿಂದ ಇಲ್ಲಿಗೆ, ಈಗ ಇಲ್ಲಿಂದ 12. ಹಾಗಾದರೆ ಹೌ ಮೆನಿ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ಸ್ ಆರ್ ದೇರ್ ಇನ್ ದಿ ರೋ. ಹಾಗಾದ್ರೆ ಟೋಟಲ್ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಏನಪ್ಪ ಲೆಫ್ಟಿಂದ 10th 12th 10th ಸಾರಿ. ಓಕೆ, 10th. ಓಕೆನಾ, ಅಂದರೆ ಈಗ ನಮಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಜನ ಇದ್ದಾರಪ್ಪ 10 ಜನ ಇದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿಂದ ಇವ್ರಿಗೆ ಕೌಂಟ್ ಮಾಡ್ರೆ 12 ಜನ ಇದ್ದಾರೆ. 10 + 12 ಎಷ್ಟಾಯಿತು 22 ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟನೇರೋ 5ನೇರು. ಹಾಗಾದ್ರೆ ಇವನ್ನ ಡಬಲ್ ಟೈಮ್ ಕೌಂಟ್ ಮಾಡ್ತಿದ್ದೀವಿ. ಹಾಗಾದ್ರೆ ಉಳಿದಿದ್ದು ಎಷ್ಟು ಇಲ್ಲಿ 4 + 4 26. ಎಷ್ಟು ಜನ ಇದ್ದಾರೆ 26 ಜನ ಇರ್ತಾರೆ. ಆಪ್ಷನ್ ಸಿ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇನ್ ಎ ರೋ ಆಫ್ ಗರ್ಲ್ಸ್ Swati 11th from the right end, Mansi is 14th from the left of the Shwetana left ಗೆ ಎಷ್ಟನೇ ಅಂದ್ರೆ 14th place. If Mansi is 12th from the left end, then how many girls are there in the row? Okay, ರೈಟ್ ಸೈಡಿಂದ ಇವ್ರು ಬರ್ತಿದ್ದಾರೆ. ಯಾರ್ಯಾವಲ್ಲಿರೋದು ಯಾರಪ್ಪ ಶ್ವೇತಾ. ಎಷ್ಟನೇವರು 11th ಪ್ಲೇಸಲ್ಲಿ. ಓಕೆನಾ, ನೆಕ್ಸ್ಟ್ ಏನಂದರೆ ಮಾನ್ಸಿ ಈಸ್ 14th ಟು ದಿ ಲೆಫ್ಟ್ ಆಫ್ ಸ್ವಾತಿ. ಅಂದರೆ ಈಗ ಇವ್ರು ಇಲ್ಲಿರ್ತಾರಲ್ಲ ಇವರ ಲೆಫ್ಟ್ ಯಾವುದು
ಇವರ ಲೆಫ್ಟಿಗೆ ತಾನೇ ಅವ್ರು ಇರೋದು. ಎಷ್ಟನೇ ಪೊಸಿಷನ್? 14. ಅಂದರೆ ಇತ್ತು ಹೋಗ್ತಾರಾ ಇದ್ಗಡೆಗೆ ಹೋಗ್ತಾರಾ? ಎಷ್ಟನೇ ಪ್ಲೇಸ್ಗೆ ಹೋಗ್ತಾರೆ? 14ನಾ? ಓಕೆ ಆಯಿತು. ನೆಕ್ಸ್ಟ್ ಏನು ಹೇಳ್ತಾರೆ? ಇಫ್ ಮಾನ್ಸಿ ಈಸ್ 12th ಫ್ರಮ್ ದಿ ಲೆಫ್ಟ್ ಎಂಡ್. ಮಾನ್ಸಿ ಅನ್ನೋರು 12th ಫ್ರಮ್ ದಿ ಲೆಫ್ಟ್ ಎಂಡ್ ಅಂತ ಹೇಳ್ತಿದ್ದಾರೆ. ಎಲ್ಲಿ ಬರ್ತಾರೆ ಮಾನ್ಸಿ ಆಗ? ಈಗ ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ರೈಟಿಂದ ಕೌಂಟ್ ಮಾಡಿದಾಗ ಎಷ್ಟನೇರಾಗಿದ್ರಿ ಇವರು? 11th ಪೊಸಿಷನಲ್ಲಿ ಇವರಿದ್ದಾರೆ. ಅದಾದ್ಮೇಲಿಂದ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಇವರ ಲೆಫ್ಟಿಗೆ ಹೋದರೆ ಇವ್ರು ಎಷ್ಟನೇರಾಗಿರ್ತಾರಂತೆ? 14 ಇರ್ತಾರಂತೆ. ಹಾಗಾದರೆ ಇತ್ ಕಡೆಯಿಂದ ಕೌಂಟ್ ಮಾಡಿದ್ರೆ ಎಷ್ಟನೇ ಪೊಸಿಷನ್ ಆಗಿರ್ತಾರಂತೆ ಅವರು? ಎಷ್ಟಪ್ಪ? 12ನೇ ಆಗಿರ್ತಾರೆ. ಇಲ್ಲಿ ಎಷ್ಟು ಕೊಟ್ಟಿರೋದು? 12 ಜನ. ಇಲ್ಲಿ ಎಷ್ಟು ಜನ ಇದ್ದಾರೆ? 11 ಜನ. ಇವರ ನಡುವೆ ಎಷ್ಟಿದ್ದಾರೆ ಇಲ್ಲಿ? 13 ಮೆಂಬರ್ಸ್. ಹಾಗಾದರೆ 12 + 13 + 11 ಎಷ್ಟಾಯಿತು? 30. 10 + 10 30. 32 36. ಎಷ್ಟು ಜನ ಇರ್ತಾರೆ ಈಗ? 36 ಜನ ಒಂದು ಸಾಲಿನಲ್ಲಿ ಇರ್ತಾರೆ ಟೋಟಲ್. ಓಕೆ, ರೈಟು. ಓಕೆ, ಇಲ್ಲಿ ನೋಡಿ, ಒಟ್ಟು 10 ಜನ ಇರ್ತಾರಂತೆ. ಒಟ್ಟು ಎಷ್ಟು ಜನ ಇದ್ದಾರೆ? 10 ಜನ. 1 2 3 4 5 6 7 8 9 10. ಒಟ್ಟು ಎಷ್ಟು ಜನ ಇದ್ದಾರೆ? 10 ಜನ ಇರ್ತಾರಂತೆ. ಎ ಎಡದಿಂದ 3ನೇ ಸ್ಥಾನ, ಲೆಫ್ಟಿಂದ ಎ ಅನ್ನೋನು ಎಷ್ಟನೇ ಸ್ಥಾನದಾಗಿದ್ದಾನಂತೆ? 1 2 3. 3ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಎ ಇದ್ದಾರೆ. ಓಕೆನಾ? ಹಾಗಾದರೆ ಬಲದಿಂದ ಎ ಎಷ್ಟನೇವನು? ಓಕೆ, ಹಾಗಾದರೆ 10 - 10 ಟೋಟಲ್ ಎಷ್ಟು? 10 - 3 ಎಷ್ಟಾಯ್ತಪ್ಪ? 7 ಆಯಿತು. ಆದರೆ ಈಗ ಎಷ್ಟು ಜನ ಬಲಕ್ಕಿದ್ದಾರೆ ಅವನಿಗೆ ಅಂತ ಗೊತ್ತಾಯ್ತು ಅಷ್ಟೇ. ಆದರೆ ನಮ್ಗೆ ಇಲ್ಲೇನು ಬೇಕು? ಅವನು ಎಷ್ಟನೇ ಪೊಸಿಷನ್ ಅಂತ ಬೇಕು. ಹಾಗಾದ್ರೆ ಇವ್ನು ಮೈನಸ್ ಮಾಡಿದ್ದಲ್ಲೂ ಅವನ್ನ ಆ್ಯಡ್ ಮಾಡ್ಕೊತೀನಿ. +1 ಎಷ್ಟನೇನು? 8ನೇನು. ಕೌಂಟ್ ಮಾಡಿ ನೋಡೋಣ. 1 2 3 4 5 6 7 8. ಹಾಗಾದ್ರೆ ಎಷ್ಟು ಜನ ಇರ್ತಾರೆ ಇಲ್ಲಿ? 8 ಜನ ಇರ್ತಾರೆ. ಇದೇ ಥರದೊಂದು ಕ್ವಶನ್ ನೋಡಿ. ಇನ್ ಎ ಕ್ಲಾಸ್ ಆಫ್ 55 ಸ್ಟೂಡೆಂಟ್ಸ್, ರ್ಯಾಂಕ್ ಆಫ್ ಆಯುಷ್ ಈಸ್ 28 ಫ್ರಮ್ ದಿ ಟಾಪ್, ದೆನ್ ರ್ಯಾಂಕ್ ಆಫ್ ದಿ ಆಯುಷ್ ಫ್ರಮ್ ದಿ ಬಾಟಮ್ ಈಸ್. ಓಕೆನಾ? ಆಯುಷ್ ಅಂತ ಇರ್ತಾರೆ. ಅವನು ಏನು ಮಾಡಿರ್ತಾನೆ? ಕ್ಲಾಸ್ದು ಎಕ್ಸಾಮ್ ಆಗಿರುತ್ತೆ. ಅದರಲ್ಲಿ ಅವ್ನ ರ್ಯಾಂಕ್ ಎಷ್ಟನೇನ ಅಂತೆ? 28ನೇನಂತೆ. ಹಾಗಾದ್ರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? ಟೋಟಲ್ಲು ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ? ಎಷ್ಟಿದ್ದಾರೋ? 55 ಜನ ಸ್ಟೂಡೆಂಟ್ಸ್ ಇರ್ತಾರಂತೆ. ಆಯುಷ್ ಟಾಪಿಂದ ಕೌಂಟ್ ಮಾಡಿದಾಗ ಎಷ್ಟನೇನಂತಪ್ಪ? ಇದ್ಯಾರು? ಆಯುಷ್ ಎಷ್ಟನೇ ಪ್ಲೇಸಲ್ಲಿ ಇರ್ತಾನೆ? 28 ಇರ್ಲಿರ್ತಾನೆ. ಹಾಗಾದರೆ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಮೀನ್ಸ್ ಇಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? 27. ಇವನು ಬಿಟ್ಬಿಡ್ತೀನಿ, ಯಾಕೆಂದ್ರೆ ಬಾಟಮಿಂದ ಇವನು ಕೌಂಟ್ ಹಾಕ್ತೀನಲ್ಲ. ಎಷ್ಟು ಜನ ಇದ್ದಾರೆ ಇಲ್ಲಿ? 27. ಹಾಗಾದರೆ 55 - 27 ಮಾಡಿ. 50ರಲ್ಲಿ 20 ಹೋದ್ರೆ ಎಷ್ಟು? 30. ಓಕೆನಾ? 5ರಲ್ಲಿ 7 ಹೋದ್ರೆ ಎಷ್ಟು? 5ರಲ್ಲಿ 7 ಹೋದ್ರೆ ಎಷ್ಟು? ಎಷ್ಟು? 8 15? 50ರಲ್ಲಿ 20 ಹೋದ್ರೆ ಎಷ್ಟು? 30. ಸರಿಲ್ವಾ? ಹಾಗಾದರೆ ಇಲ್ಲ ತಿರ್ಗಾ 5 ಇತ್ತು, 5 ಹೋಯ್ತು ಮೈನಸ್ಸು. ಇನ್ನು 2 ಮಾತ್ರ ಎಷ್ಟಾಗಿದೆ? 30ರಲ್ಲಿ 2 ಹೋದ್ರೆ ಎಷ್ಟು? 28. ಟೋಟಲ್ ಈಗ ಎಷ್ಟು ಜನ ಇರ್ತಾರೆ ಇಲ್ಲಿ? ಇವನು ಕೌಂಟ್ ಮಾಡ್ಕೊತೀನಿ. ಹಾಗಾದ್ರೆ ಎಷ್ಟು ಜನ ಇರ್ತಾರೆ? 28 ಜನ ಬಾಟಮಿಂದ ಇರ್ತಾನೆ. ಟಾಪಿಂದ ಕೌಂಟ್ ಮಾಡಿದಾಗ 28ನೇನು, ಬಾಟಮಿಂದ ಕೌಂಟ್ ಮಾಡಿದಾಗೂ 28ನೇವನು. ಓಕೆ, ನೆಕ್ಸ್ಟ್ ಇಲ್ಲಿ ಹೇಳಿ, ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡಿ, ರೇಷ್ಮಾ ಆ್ಯಂಡ್ ಪ್ರವೀಣ್ ಆರ್ ರ್ಯಾಂಕ್ಡ್
9th ಆ್ಯಂಡ್ 13th. ಅಂದರೆ ರೇಷ್ಮಂದು ರ್ಯಾಂಕ್ ಎಷ್ಟಪ್ಪ? ರೇಷ್ಮನ್ ರ್ಯಾಂಕು 9th, ಪ್ರವೀಣ್ದು ರ್ಯಾಂಕ್ ಎಷ್ಟಿದೆ? 13 ಇದೆಯಂತೆ. ಓಕೆನಾ? ಫ್ರಮ್ ದಿ ಟಾಪ್ ಇನ್ ಎ ಕ್ಲಾಸ್ 57 ಸ್ಟೂಡೆಂಟ್ಸ್. ಅಂದರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 57 ಇರ್ತಾರಂತೆ. ಹಾಗಾದರೆ ವಾಟ್ ವಿಲ್ ಬಿ ದಿ ರೆಸ್ಪೆಕ್ಟಿವ್ಲಿ ರ್ಯಾಂಕ್ಸ್ ಫ್ರಮ್ ದಿ ಬಾಟಮ್ ಆಫ್ ದಿ ಕ್ಲಾಸ್. ಬಾಟಮ್ ಇಂದ ಕೌಂಟ್ ಮಾಡಿದಾಗ ಅವ್ರದ ರ್ಯಾಂಕ್ ಎಷ್ಟಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲೇನಿದೆಯಪ್ಪ? ಒಂದು ರ್ಯಾಂಕಿಂಗ್ ಇದೆ. ಅಂದರೆ ಒಟ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಒಟ್ಟು ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? 57 ಜನ ಇರ್ತಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ ರೇಷ್ಮಾ ಅಂತ ಒಂದು ಹುಡುಗಿ ಇದೆ. ಯಾರಿದ್ದಾರೆ? ರೇಷ್ಮಾ ಅಂತ. ಆ ಹುಡುಗಿ ಟಾಪಿಂದ ಕೌಂಟ್ ಮಾಡಿದಾಗ ಆ ಕ್ಲಾಸಲ್ಲಿ ಎಷ್ಟನೇ ರ್ಯಾಂಕ್ ತೆಗೆದಿರ್ತದೆ? 9ನೇ ರ್ಯಾಂಕ್ ಸ್ಕೋರ್ ಮಾಡಿರುತ್ತೆ. ಹಾಗಾದರೆ ಬಾಟಮಿಂದ ಎಷ್ಟು ಸ್ಕೋರ್ ಮಾಡಿರುತ್ತೆ ನೋಡಿ. 57 ಮೈನಸ್ 9 ಎಷ್ಟಾಯಿತು? 48. ಅಂದರೆ ಬಾಟಮಿಂದ ಕೌಂಟ್ ಮಾಡ್ತೀನಿ ಅಂದಾಗ ಈ ಹುಡುಗಿನ ಮೈನಸ್ ಮಾಡಿದ್ದೀನಿ ತಾನೆ, ಆ್ಯಡ್ ಮಾಡ್ಕೊಬೇಕಾ? +1 ಮಾಡ್ತೀನಿ. ಎಷ್ಟಾಯಿತು? 49 ಆಯಿತು. ಅದೇ ಥರ ಸರಿ ಈ ಥರವನ್ನು ಮಾಡ್ಬೋದು. ಇನ್ನೊಂದು ಮೆಥಡ್ ಇದೆ. ಈಗ ಈ 9ಗೆ ಇಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? ಇಲ್ಲಿ ಆ ಹುಡುಗಿ ಬಿಟ್ಬಿಡೋಣ. ಎಷ್ಟು ಜನ ಇದ್ದಾರೆ? 8 ಜನ ಇರ್ತಾರೆ. ಹಾಗಾದರೆ 57 ಮೈನಸ್ 8 ಎಷ್ಟಾಗುತ್ತೆ? 49. ಅಂದರೆ ಆ ಹುಡುಗಿ ಬಾಟಮಿಂದ ರೇಷ್ಮಾನ ಹುಡುಗಿ ಇದಾರಲ್ಲ, ಈ ಬಾಟಮಿಂದ ಕೌಂಟ್ ಮಾಡಿದಾಗ ಎಷ್ಟನೇರಾದರೂ 49. ಇಲ್ಲಿ ನೋಡಿ ಆಪ್ಷನ್ ಇರೋದೇ ಒಂದು. ಆಗ ಬಿ. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ನೆಸೆಸಿಟಿ ಇಲ್ಲ, ಮಾಡ್ತೀನಿ ಮಾಡೋಣ. ಹಾಗಾದರೆ ನೆಕ್ಸ್ಟ್ ಪ್ರವೀಣ್ ಅಂತ ಹುಡುಗ ಇದ್ದಾನೆ. ಅವ್ನು ಪ್ರವೀಣ್ ಅನ್ನೋನು ಎಷ್ಟನೇನು ಅಂತಪ್ಪ? 13ನೇನು. ಹಾಗಾದ್ರೆ ಇವ್ರಿಗಿಂತ ಕೆಳಗೆ ಬರ್ತಾನಾ? ಇಲ್ಲಿ ಯಾರಿದ್ದಾರೆ? ಪ್ರವೀಣ್ ಅನ್ನೋನು ಎಷ್ಟನೇನು? 13ನೇನು. ಹಾಗಾದರೆ ಟೋಟಲ್ಲು ನನ್ನ ಹತ್ರ ಎಷ್ಟು ಜನ ಇದ್ರು? 57 ಜನ ಇದ್ರು. ಅದರಲ್ಲಿ -13 ಮಾಡಿದ್ರೆ ಎಷ್ಟಾಗ್ತದೆ? 44 ಆಗ್ತಾರೆ. ಹಾಗಾದರೆ 44 ಜನ ಇರ್ತಾರೆ. ಹಾಗಾದ್ರೆ ಪ್ರವೀಣ್ನ ಮೈನಸ್ ಮಾಡಿದ್ದೀನಿ ಇಲ್ಲಿ. ಹಾಗಾದ್ರೆ ಪ್ರವೀಣ್ನ ಕೌಂಟ್ ಮಾಡ್ತೀನಿ. ಎಷ್ಟಾಗುತ್ತೆ? 45 ಸ್ಟೂಡೆಂಟ್ಸ್ ಆಗ್ತಾರೆ. ಅದೇ ಥರ ನಾನು 57 ಟೋಟಲ್ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರವೀಣ್ನ ಮೇಲ್ಗಡೆ ಎಷ್ಟು ಜನ ಇದ್ದಾರೆ? ಟಾಪರ್ಸು ಎಷ್ಟಿದ್ದಾರಪ್ಪ? 12 ಮೆಂಬರ್ಸ್. ಹಾಗಾದ್ರೆ ಮೈನಸ್ ಮಾಡಿ ಎಷ್ಟು? 45. ಆನ್ಸರ್ ಏನು? 49, 45. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಇನ್ ಎ ಕ್ಲಾಸ್ ಆಫ್ 77 ಸ್ಟೂಡೆಂಟ್ಸ್, ರಾಕೇಶ್ ಆ್ಯಂಡ್ ದಿನೇಶ್ ರ್ಯಾಂಕ್ಸ್ 22 and 45 place from the top. What will be their rank from the bottom? ಕೆಳಗಡೆಯಿಂದ ಕೌಂಟ್ ಮಾಡಿದಾಗ ಅವರ ರ್ಯಾಂಕು ಬಾಟಮಿಂದ ಏನು? ಓಕೆ, ನೋಡಿ, ಒಂದು ಕ್ಲಾಸ್ ರೂಮ್ ಸ್ಟ್ರೆಂತ್ ಇರುತ್ತೆ. ಇವರು ಟೋಟಲ್ ಎಷ್ಟು ಜನ ಇದ್ದಾರಂತಪ್ಪ? 77 ಮೆಂಬರ್ಸ್ ಇವರು ಇದ್ದಾರಂತೆ. ಓಕೆನಾ? ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ರಾಕೇಶ್ ಅಂತ ಇದ್ದಾರೆ. ಯಾರಿವರು? ರಾಕೇಶ್. ಈ ರಾಕೇಶ್ ಏನಂತೆ ಟಾಪಿಂದ ಕೌಂಟ್ ಮಾಡಿದಾಗ ಎಷ್ಟನೇರಾಗಿರ್ತಾರಂತಪ್ಪ? 22ನೇರಾಗಿರ್ತಾರಂತೆ. ಓಕೆ, ನೆಕ್ಸ್ಟು ದಿನೇಶ್ ಅಂತ ಇದ್ದಾರೆ. ಆ ದಿನೇಶ್ ಅನ್ನೋರು ಟಾಪಿಂದ ಕೌಂಟ್ ಮಾಡಿದಾಗ ಎಷ್ಟನೇರಂತೆ? 45. ಹಾಗಾದರೆ ಬಾಟಮಿಂದ ಇವರು ಎಷ್ಟನೇವರು ಆ್ಯಂಡ್ ದೆನ್ ಇವರು ಬಾಟಮಿಂದ ಎಷ್ಟನೇವರು ಅಂತ ಕೇಳ್ತಿದ್ದಾರೆ ಅಲ್ವಾ? ಹಾಗಾದರೆ ಈಗ ನೋಡಿ, ರಾಕೇಶ್ನ ನಾನು ಫೈಂಡ್ ಔಟ್ ಮಾಡ್ತೀನಿ. ಟೋಟಲ್ ಎಷ್ಟು ಜನ ಇದ್ದಾರೆ ಇಲ್ಲಿ? 77 ಮೈನಸ್ 22 ಎಷ್ಟಾಗುತ್ತೆ? 55. ಹಾಗಾದರೆ 55 ಜನ ಆಗ್ತಾರೆ. ರಾಕೇಶ್ನ ಏನು ಮಾಡಿದ್ದೀವಿ? ಇಲ್ಲಿ ಮೈನಸ್ ಮಾಡಿದ್ದೀನಿ. ಆದ್ದರಿಂದ ಪ್ಲಸ್ ಮಾಡ್ತೀನಿ. ಎಷ್ಟಾದರೂ 56 ರಾಕೇಶು ಬಾಟಮಿಂದ ಬರ್ತಾರೆ. ಅದೇ ಥರ ದಿನೇಶ್ ನೋಡ್ತೀನಿ. ಟೋಟಲ್ ಎಷ್ಟು ಜನ ಇದ್ದಾರೆ ಇಲ್ಲಿ? 77 ಮೈನಸ್ 45 ಎಷ್ಟಾಗುತ್ತೆ? 33 ಆಗ್ತದೆ. 33 ಅಲ್ಲಪ್ಪ,
32 ಆಗ್ತದೆ. ಹಾಗಾದರೆ ರಾಕೇಶ್ನ ಮೈನಸ್ ಮಾಡಿದ್ದು ಅಲ್ವಾ, ಅದನ್ನು ಆ್ಯಡ್ ಮಾಡ್ತೀನಿ, +1 ಮಾಡ್ತೀನಿ. ಎಷ್ಟಾಗುತ್ತಪ್ಪ? 33 ಆಗ್ತಾರೆ. ಓಕೆನಾ? ದಿನೇಶ್ ಏನು ಮಾಡ್ತಾರೆ, ಬಾಟಮಿಂದ ಕೌಂಟ್ ಮಾಡ್ರಿ. ಇಲ್ಲಿ ಎಷ್ಟು ಜನ ಇರ್ತಾರೆ? 33 ಜನ ಇದ್ದಾರೆ. ಇಲ್ಲಿಂದ ರಾಕೇಶ್ ತಕ್ಕ ಹೋಗ್ತೀನಿ ಅಂದರೆ ಎಷ್ಟು ಜನ ಇರ್ತಾರೆ? 56 ಜನ. ಆಪ್ಷನ್ ನೋಡಿ, 56 ಆ್ಯಂಡ್ 33. ಆಪ್ಷನ್ ಡಿ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಏನೋರು ಎಡದಿಂದ 5ನೇ ಸ್ಥಾನ, ಏನೋರು ಏನಾಗಿರ್ತಾರೆ? ಲೆಫ್ಟಿಂದ 5ನೇ ಸ್ಥಾನದಲ್ಲಿದ್ದಾರೆ. ಹಾಗಾದರೆ ಓಕೆ, ಎ ಅನ್ನೋರು ಲೆಫ್ಟ್ ಸೈಡಿಂದ ಎಷ್ಟನೇವರು ಅಂತಪ್ಪ? 5ನೇವರು. ನೋಡಿ, ಇವರು ಎಷ್ಟನೇವರು? ಎಷ್ಟನೇ ಪೊಸಿಷನಲ್ಲಿ ಇದ್ದಾರಪ್ಪ? 5ನೇ ಪೊಸಿಷನ್. 1 2 3 4 5 5th ಪ್ಲೇಸಲ್ಲಿ ಇವರು ಇರ್ತಾರಂತೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ? ಬಲದಿಂದ 5ನೇ ಸ್ಥಾನ, ರೈಟಿಂದ ಇನ್ನೊಬ್ರು ಬಿ ಅನ್ನೋರು 5ನೇ ಸ್ಥಾನ ಬಲದಿಂದ. 1 2 3 4 5. ಹಾಗಾದ್ರೆ ಇವ್ರು ಎಷ್ಟನೇವರಂತೆ? 5ನೇವರಾಗಿರ್ತಾರಂತೆ. ಅದೇ ಥರ ನೆಕ್ಸ್ಟು ಸ್ಥಾನ ಅದಲು ಬದಲು ಆದ ನಂತರ ಇವ್ರ ಪ್ಲೇಸ್ ಏನಾಗುತ್ತೆ? ಇಂಟರ್ಚೇಂಜ್ ಮಾಡ್ಕೊಂತಾರೆ. ಇವರು ಇಲ್ಲಿ ಹೋಗ್ತಾರೆ, ಇವರು ಇಲ್ಲಿ ಹೋಗ್ತಾರಂತೆ. ಓಕೆನಾ? ಪ್ಲೇಸ್ ಏನಾಯ್ತು? ಇಂಟರ್ಚೇಂಜ್. ಇವ್ರು ಇಲ್ಲಿ ಬಂದರು, ಇವ್ರು ಇಲ್ಲಿ ಬಂದರು. ಪೊಸಿಷನ್ ಏನಾದ್ರು ಚೇಂಜ್ ಆಗ್ತಿದೆಯಾ? ಇವರು 5ನೇವರೇ, ಇವರು 5ನೇವರೇ. ಲೆಫ್ಟಿಂದ ಕೌಂಟ್ ಮಾಡ್ರಿ ಇವರು 5, ರೈಟಿಂದ ಕೌಂಟ್ ಮಾಡ್ರಿ ಇವರು 5. ಆದರೆ ನೆಕ್ಸ್ಟ್ ಏನು ಹೇಳ್ತಾರೆ? ಎ ಎಡದಿಂದ 11ನೇವರು ಆಗಿರ್ತಾರೆ. ಹಾಗಾದ್ರೆ ಪ್ಲೇಸ್ ಚೇಂಜ್ ಆಯ್ತಲ್ವಾ? ಇಲ್ಲಿಂದ ಕೌಂಟ್ ಮಾಡ್ರಿ ಎಷ್ಟನೇವರು ಅಂತಪ್ಪ? 5ನೇವರು. ಯಾವ್ದು ಕಡೆಯಿಂದ? ರೈಟಿಂದ. ಅದೇ ರೈಟ್ ಸೈಡಿಂದ ಕೌಂಟ್ ಮಾಡಿದ್ರೆ ಇದ್ ಕಡೆಯಿಂದ ಕೌಂಟ್ ಮಾಡ್ತಾ ಬಂದರೆ ಎಷ್ಟನೇವರು ಅಂತ ಇವರು? ಎಷ್ಟು? 11th ಪೊಸಿಷನ್ ಆಗಿರ್ತಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ? ಓಕೆನಾ? 11 + 5 ಎಷ್ಟು? 16. ಇವ್ರನ್ನ ಎಷ್ಟು ಸತಿ ಕೌಂಟ್ ಮಾಡ್ತಾ ಇದ್ದೀರಾ? 2 ಟೈಮ್ಸ್ ಅಲ್ವಾ? ಯಾಕೆಂದ್ರೆ ಇದ್ ಕಡೆಯಿಂದ 11 ಅಂತ, ಇದ್ ಕಡೆಯಿಂದ ಕೌಂಟ್ ಮಾಡಿ 5 ಅಂತ. 2 ಟೈಮ್ಸ್. ಹಾಗಾದ್ರೆ -1. ಟೋಟಲ್ ಎಷ್ಟು ಜನ ಇದ್ದಾರೆ ಈಗ? 15. ಕೌಂಟ್ ಮಾಡಿ ಚೆಕ್ ಮಾಡ್ತೀರಾ? 1 2 3 4 5 6 7 8 9 10 11 12 13 14 15. ಎಷ್ಟು ಜನ ಇದ್ದಾರೆ ಈಗ? 15. ಕರೆಕ್ಟಾಗಿ ಬಂದಿದೆ ಆನ್ಸರ್ 15. ಇದೇ ಥರದ ಒಂದು ಕ್ವಶನ್ ನೋಡೋಣ. ಓಕೆ, ಇಲ್ಲಿ ನೋಡಿ, ಇನ್ ಎ ರೋ ಆಫ್ ಸ್ಟೂಡೆಂಟ್ಸ್ ರವಿ ಈಸ್ 23rd ಫ್ರಮ್ ದಿ ಲೆಫ್ಟ್ ಇಂದ ರವಿ ಅನ್ನೋರು ಎಷ್ಟನೇ ಪೊಸಿಷನ್ ಅಂತಪ್ಪ? ಎಷ್ಟನೇ ಪೊಸಿಷನ್? 23rd. ಆ್ಯಂಡ್ ರಾಮು ಈಸ್ 12th ಫ್ರಮ್ ದಿ ರೈಟ್. ರಾಮು ಅನ್ನೋರು ಏನಾಗ್ತಾರೆ? ರೈಟ್ ಸೈಡಿಂದ ಕೌಂಟ್ ಮಾಡಿದಾಗ 12ನೇವ್ರು ಆಗಿರ್ತಾರಂತೆ. ರವಿ ಬಿಕಮ್ 39 ಫ್ರಮ್ ದಿ ಲೆಫ್ಟ್. ರವಿ ಅನ್ನೋರು ಲೆಫ್ಟಿಂದ ಕೌಂಟ್ ಮಾಡಿದ್ರೆ 39th ಆಗಿರ್ತಾರೆ. ಇಫ್ ದೇ ಎಕ್ಸ್ಚೇಂಜ್ ದೇರ್ ಪ್ಲೇಸ್ ಫ್ರಮ್ ದಿ ಈಚ್ ಅದರ್, ಅಂದರೆ ಅವ್ರ ಪ್ಲೇಸ್ ಎಕ್ಸ್ಚೇಂಜ್ ಮಾಡಿದಾಗ 39ನೇವ್ರು ಆಗಿರ್ತಾರಂತೆ. ಸೊ ವಾಟ್ ಈಸ್ ದಿ ಟೋಟಲ್ ಸ್ಟೂಡೆಂಟ್ಸ್ ಇನ್ ದಿ ರೋ? ಓಕೆ, ನೋಡಿ, ಒಂದು ಕ್ಲಾಸ್ ರೂಮ್ ರೋ ಇದೆ. ಒಂದು ರೋ ಅಲ್ಲಿ ಕುಂತಿರ್ತಾರೆ. ರವಿ ಅನ್ನೋರು ಏನು ಮಾಡ್ತಾರೆ? ಲೆಫ್ಟ್ ಕಡೆಯಿಂದ ಕೌಂಟ್ ಮಾಡ್ತಾ ಹೋಗ್ತೀನಿ, ಈ ಕಡೆಯಿಂದ ಲೆಫ್ಟಿಂದ ಕೌಂಟ್ ಮಾಡ್ತಾ ಹೋಗ್ತೀನಿ. ರವಿ ಅನ್ನೋರು ಇಲ್ಲಿ ಕುಂತಿರ್ತಾರೆ. ರವಿ ಅನ್ನೋರು ಹಾಗಾದ್ರೆ ಎಷ್ಟನೇರಾಗಿರ್ತಾರಂತೆ? ರವಿ ಆಗ 23ನೇರಾಗಿರ್ತಾರಂತೆ. ನೆಕ್ಸ್ಟ್ ಏನು ಮಾಡ್ತೀನಿ? ರೈಟ್ ಕಡೆಯಿಂದ ಕೌಂಟ್ ಮಾಡ್ತಾ ಬರ್ತೀನಿ. ರೈಟಿಂದ ಕೌಂಟ್ ಮಾಡ್ತಾ ಬಂದಾಗ ಇಲ್ಲಿ ರಾಮು ಅನ್ನೋರು ಇರ್ತಾರೆ. ಯಾರು ಇರ್ತಾರಪ್ಪ? ರಾಮು ಅಂತ ಇರ್ತಾರೆ. ಅವ್ರು ಎಷ್ಟನೇವರಂತೆ? 12ನೇರು ಆಗಿರ್ತಾರಂತೆ. ಓಕೆನಾ? ನೆಕ್ಸ್ಟು ರವಿ ಬಿಕಮ್ಸ್ 39 ಫ್ರಮ್ ದಿ ಲೆಫ್ಟ್. ರವಿ ಅನ್ನೋರು ಲೆಫ್ಟಿಂದ ಏನಾಗ್ತಾರಂತೆ? 39 ಆಗ್ತಾರಂತೆ. ಅದು ಯಾವಾಗ ಲೆಫ್ಟಿಂದ ಹೋಗ್ತಾರೆ? ದೇ ಎಕ್ಸ್ಚೇಂಜ್, ಅಂದರೆ ಪ್ಲೇಸ್ನ ಇಂಟರ್ಚೇಂಜ್ ಮಾಡ್ತಾರೆ. ಇಲ್ಲಿರೋರು ಇಲ್ಲಿ ಹೋಗ್ತಾರೆ. ಇಲ್ಲಿಗೆ ಯಾರು ಬರ್ತಾರೆ? ಈಗ ರವಿ ಇಲ್ಲಿ ಬರ್ತಾನೆ. ಇಲ್ಲಿಗೆ ಯಾರು ಬರ್ತಾರೆ? ರಾಮು ಇಲ್ಲಿ ಬರ್ತಾರೆ. ರವಿನೂ ರಾಮು ಪ್ಲೇಸ್ ಚೇಂಜ್ ಮಾಡಿದ್ರು. ಆಗ ರಾಮು ಲೆಫ್ಟಿಂದ ಕೌಂಟ್ ಮಾಡ್ರಿ. ಈಗ ಎಷ್ಟನೇ ಅವನು? ರವಿ ಈಗ ಲೆಫ್ಟಿಂದ ಇಲ್ಲಿ ಕೌಂಟ್ ಮಾಡ್ರೆ ಎಷ್ಟನೇ ಅವರಪ್ಪ? 39. ಇದ್ ಕಡೆಯಿಂದ ಕೌಂಟ್ ಮಾಡಿದ್ರೆ 12. ಹಾಗಾದ್ರೆ ಒಟ್ಟು ಆ ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಬೋದಾ? ಇಲ್ಲಿ ನೋಡಿ, ಲೆಫ್ಟ್ ಕಡೆಯಿಂದ ಕೌಂಟ್ ಮಾಡಿದ್ರೆ ರವಿ ಎಷ್ಟನೇ ಅವರು? 39. ರೈಟಿಂದ ಕೌಂಟ್ ಮಾಡ್ರೆ ಎಷ್ಟನೇ ಅವರು? 12. 39 + 12, 30 + 10 ಎಷ್ಟು? 40. 40 + 9, 49 + 2, 50. ಹಾಗಾದ್ರೆ ಎಷ್ಟು ಜನ ಇದ್ದಾರಂತೆ? 51. ಆದರೆ ರವಿ ಎಷ್ಟು ಸತಿ ಕೌಂಟ್ ಆದ ಇಲ್ಲಿ? 2 ಟೈಮ್ಸ್. ಹಾಗಾದ್ರೆ ಆ 1ಅನ್ನು ಮೈನಸ್ ಮಾಡಿ. 50. ರವಿ ಎಷ್ಟನೇವರಂತೆ?
ಕ್ಲಾಸ್ ರೂಮಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರಂತೆ 50 ಜನ ಇರ್ತಾರೆ. ಇದರ ಆದರೂ ಮಾಡಿ, ಇಲ್ಲ ಅಂದರೆ ಲೆಫ್ಟಿಂದ ರವಿ ಎಷ್ಟನೇ ಯಾರಪ್ಪ 39. ಈಗ ರವಿ ಇಲ್ಲಿದ್ದಾರಲ್ವಾ, ಅವರ ರೈಟ್ ಸೈಡ್ಗೆ ಟೋಟಲ್ ಎಷ್ಟು ಜನ ಇದ್ದಾರೆ ರೈಟ್ ಸೈಡ್ಗಪ್ಪ. ಈಗ ನಾನು ಇಲ್ಲಿದ್ದೀನಿ ಅಂದರೆ ನಾನೇ ರವಿ, ನಾನು ಕೌಂಟ್ ಮಾಡ್ಕೊಂಡು ಲೆಫ್ಟಿಂದ ಬಂದಾಗ ನಾನು ಎಷ್ಟನೇನು 39ನೇನು. ಈಗ ನಾನು ಬಿಟ್ಬಿಡಿ, ಇಲ್ಲಿಂದ ನನ್ನ ರೈಟಿಗೆ ಎಷ್ಟು ಜನ ಇದ್ದಾರೆ 11 ಜನ ಇದ್ದಾರೆ. 39 + 11 ಮಾಡಿ ಎಷ್ಟಪ್ಪ, ಎಷ್ಟು 50. ಓಕೆನಾ? ಹಾಗಾದ್ರೆ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಈಸ್ 50. ಓಕೆ, ಆಪ್ಷನ್ ಬಿ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇನ್ ಎ ರೋ ಆಫ್ ಚಿಲ್ಡ್ರನ್ ಮೋಹನ್ ಈಸ್ 21 ಫ್ರಮ್ ಲೆಫ್ಟ್. ಮೋಹನ್ ಅವ್ರು ಏನಾಗಿರ್ತಾರೆ 21ನೇವರು ಲೆಫ್ಟಿಂದ, ಆ್ಯಂಡ್ ರಾಜು ಈಸ್ 23rd ಫ್ರಮ್ ದಿ ರೈಟ್. ಓಕೆ, ವೆನ್ ದೇ ಆರ್ ಎಕ್ಸ್ಚೇಂಜ್ ದೇರ್ ಪೊಸಿಷನ್ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರಂತೆ ಅವರಿಬ್ರದ್ದು. ಹಾಗಾದರೆ ರಾಜು ಈಸ್ 45 ಫ್ರಮ್ ದಿ ರೈಟಿಂದ ಕೌಂಟ್ ಮಾಡಿದ ರಾಜು ಎಷ್ಟನೇರು 45ನೇರು ಆಗಿರ್ತಾರಂತೆ. ಹಾಗಾದರೆ ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ಎ ರೋ? ಹಾಗಾದರೆ ಎಷ್ಟು ಜನ ಮಕ್ಕಳು ಆ ಲೈನಲ್ಲಿ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ಒಂದು ಸಾಲಲ್ಲಿದ್ದಾರೆ, ಈ ಸಾಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಹಾಗಾದರೆ ಇನ್ನೇ ಮೋಹನ್ ಅನ್ನೋರು ಲೆಫ್ಟಿಂದ ಕೌಂಟ್ ಮಾಡ್ತಾ ಹೋಗ್ತೀನಿ, ಎಷ್ಟನೇವರು ಅಂತ ಮೋಹನ್ ಎಷ್ಟನೇವರು 21. ಯಾರಿದು ಮೋಹನ್. ಓಕೆನಾ? ಮೋಹನ್ ಅನ್ನೋರು ಎಷ್ಟನೇರು 21ನೇವರು ಲೆಫ್ಟಿಂದ ಕೌಂಟ್ ಮಾಡಿದಾಗ. ರಾಜು ಅನ್ನೋರು ಸಹ ನಾನು ಕೌಂಟ್ ಮಾಡ್ತಾ ಬರ್ತೀನಿ. ಯಾವಾಗ ರೈಟಿಂದ, ಯಾರಿಂದ ರಾಜುನ್ ಕೌಂಟ್ ಮಾಡ್ತೀನಿ. ಎಷ್ಟನೇವರಾಗಿರ್ತಾರಂತೆ 23ನೇವರಾಗಿರ್ತಾರಂತೆ ರಾಜು. ಓಕೆನಾ? 23ನೇವರಾಗಿರ್ತಾರೆ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ, ಫ್ರಮ್ ದಿ ರೈಟ್ ದೆನ್ ಎಕ್ಸ್ಚೇಂಜ್ ದೇರ್ ಪೊಸಿಷನ್. ನೋಡಿ, ಇವರು ಪ್ಲೇಸ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಮೋಹನ್ ಇಲ್ಲಿ ಹೋಗ್ತಾರೆ, ರಾಜು ಇಲ್ಲಿ ಹೋಗ್ತಾರೆ. ಓಕೆನಾ? ಇಲ್ಲಿ ಯಾರು ಬಂದರು, ರಾಜು ಇಲ್ಲಿ ಬಂದರು, ಮೋಹನ್ ಇಲ್ಲೋದ್ರು ಮೋಹನ್ ಅಲ್ವಪ್ಪ. ಪ್ಲೇಸಸ್ ಚೇಂಜ್ ಮಾಡ್ರು ಮೋಹನ್ ಮತ್ತು ರಾಜು. ಹಾಗಾದ್ರೆ ಪ್ಲೇಸಸ್ ಚೇಂಜ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ರೈಟ್ ಸೈಡಿಂದ ಕೌಂಟ್ ಮಾಡಿದ್ರೆ ರಾಜು ಎಷ್ಟನೇರಾಗಿರ್ತಾರಂತೆ, ತಿರ್ಗಾ ಇಲ್ಲಿಂದ ಕೌಂಟ್ ಮಾಡಿದ್ರೆ ರಾಜು ಎಷ್ಟನೇರಾಗಿರ್ತಾರಂತೆ 45 ಆಗಿರ್ತಾರಂತೆ. ಹಾಗಾದರೆ ಈಗ ಅಲ್ಲಿ ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟು ಜನ ಇದ್ದಾರೆ, ರೈಟ್ ಸೈಡಿಂದ ಕೌಂಟ್ ಮಾಡಿದ್ರೆ ನನಗೆ ಎಷ್ಟು ಜನ ಸಿಗ್ತಿದ್ದಾರೆ 45 ಚಿಲ್ಡ್ರನ್ಸ್ ಸಿಗ್ತಿದ್ದಾರೆ. ಪ್ಲಸ್ ಅವರ ಲೆಫ್ಟಿಗೆ ಉಳ್ಕೊಂಡಿರೋದು ಎಷ್ಟು ಜನ, 21 ಜನ ಇದ್ದಾರಲ್ವಾ, ಉಳ್ಕೊಂಡಿರೋದು ಎಷ್ಟಪ್ಪ 20 ಜನ. ಎಷ್ಟಾಗ್ತಾರೆ, 65 ಚಿಲ್ಡ್ರನ್ಸ್ ಇರ್ತಾರೆ. ಇಲ್ಲ ಅಂದರೆ ಇನ್ನೊಂದು ಯಾವ ಥರ ಮಾಡ್ತೀರಾ, ಟೋಟಲ್ 45 ಇದ್ರು, ಇದ್ ಕಡೆ ಎಷ್ಟಿದ್ರು 21 ಇದ್ರು, ಎಷ್ಟಾಯಿತು 66 ಆಯಿತು. ಹಾಗಾದ್ರೆ ಇವ್ರನ್ನ ಇಲ್ಲಿ ಮೈನಸ್ ಮಾಡ್ತೀನಿ, ಮೈನಸ್ ಮಾಡಿದ್ರೆ 65. ಹಾಗಾದರೆ ಟೋಟಲ್ ಎಷ್ಟು ಜನ ಇರ್ತಾರೆ ಚಿಲ್ಡ್ರನ್ಸು, 65 ಜನ ಮಕ್ಕಳು ಇರ್ತಾರಂತೆ. ಓಕೆ, ಓಕೆ, ಇಲ್ಲಿ ನೋಡಿ, ಒಟ್ಟು 30, ಟೋಟಲ್ ಎಷ್ಟು ಜನ ಇದ್ದಾರಂತೆ 30 ಜನ. ನೋಡಿ, 1 2 3 4 5 6 7 8 9 10 11 12 13 14 16 17 18 19 20 21 22 23 24 25 26 27 28 29 30. ಒಟ್ಟು ಎಷ್ಟು ಜನ ಇದ್ದಾರಂತೆ 30 ಜನ. ಓಕೆನಾ? ಎಡದಿಂದ ರಾಗು ಸ್ಥಾನ 8ನೇವನು. ರಾಗು ಅಂತ ಇದ್ದಾನಲ್ವಾ, ಅವನು ಲೆಫ್ಟಿಂದ ಕೌಂಟ್ ಮಾಡಿದಾಗ ಎಷ್ಟನೇವನಂತೆ 8ನೇವನು. 1 2 3 4 5 6 7 8 ಎಷ್ಟನೇನಿದ್ದಾನೆ ರಾಗು 8ನೇನಿದ್ದಾನಂತೆ. ಹಾಗಾದರೆ ಒಟ್ಟು ಹುಡುಗಿರು ಎಷ್ಟಿದ್ದಾರಂತೆ ಹುಡುಗಿರು, ಹುಡುಗರು ಟೋಟಲ್ ಬಾಯ್ಸ್ ಎಷ್ಟಿದ್ದಾರೆ, ಟೋಟಲ್ ಬಾಯ್ಸ್ 10 ಜನ ಇದ್ದಾರೆ. ಅದೇ ಥರ ಟೋಟಲ್ ಗರ್ಲ್ಸ್ ಎಷ್ಟಿದ್ದಾರೆ, ಹುಡುಗಿರು ಟೋಟಲ್ ಗರ್ಲ್ಸ್ ಎಷ್ಟಿದ್ದಾರೆ, ಟೋಟಲ್ ಗರ್ಲ್ಸು 20 ಇದ್ದಾರೆ. ಓಕೆನಾ? ರಾಘುವಿನ ಮುಂಚೆ 4 ಹುಡುಗಿಯರಿದ್ದಾರೆ. ರಾಘು ಇರ್ತಾನಲ್ಲ, ಅವನ ಮುಂಚೆ ಎಷ್ಟು ಜನ ಹುಡುಗಿಯರು ಇರ್ತಾರಂತೆ 4 ಜನ ಇದ್ದಾರೆ. 1 2 3 4 4 ಜನ ಇದ್ದಾರೆ. ಹಾಗಾದ್ರೆ ರಾಘುವಿನ ನಂತರ ಎಷ್ಟು ಹುಡುಗಿಯರು, ಈಗ ರಾಘು ಇಲ್ಲಿದ್ದಾನೆ, ಅವ್ರ ನಂತರ ಎಷ್ಟು ಹುಡುಗಿಯರು ಇರ್ತಾರೆ ನೋಡಿ. ಟೋಟಲ್ ನಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಹುಡುಗಿರು, ಟೋಟಲ್ ಗರ್ಲ್ಸ್ ಎಷ್ಟು
20ನಾ? ಹಾಗಾದರೆ ಅವ್ನು ಮುಂಚೆ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಹುಡುಗಿರು? -4. ಹಾಗಾದ್ರೆ ಎಷ್ಟಾಯಿತು? ಹಾಗಾದ್ರೆ ರಾಘು ನಂತರ ಎಷ್ಟು ಜನ ಹುಡುಗಿರು ಇರ್ತಾರೆ? ಎಷ್ಟಿರ್ತಾರಪ್ಪ? 16 ಜನ ಇದ್ದಾರೆ ಇಲ್ಲಿ. ಕೌಂಟ್ ಮಾಡಿ ನೋಡ್ತೀರಾ ಇನ್ನೊಂದ್ಸತಿ? 1 2 3 4 5 6 7 8 9 10 11 12 13 14 15 16. ಒಟ್ಟು ಎಷ್ಟು ಜನ ಹುಡುಗಿರು ಇರ್ತಾರಂತೆ? 16 ಜನ. ಓಕೆನಾ? ಇದೇ ಥರದ ಒಂದು ಕ್ವಶನ್ ನೋಡೋಣ ನಾವು. ಓಕೆ, ಇಲ್ಲಿ ನೋಡಿ. In a class of 36 there were girls are thrice of the boys. ಅಂದರೆ ಇಲ್ಲಿ ಮೀನಿಂಗ್ ಏನು ಹೇಳ್ತಿದೆ ನೋಡಿ, ಬಾಯ್ಸು ಮತ್ತು ಗರ್ಲ್ಸ್ ಇರ್ತಾರಂತೆ. ಬಾಯ್ಸ್ ಒಬ್ಬರಿದ್ರೆ ಗರ್ಲ್ಸ್ ಎಷ್ಟಿರ್ತಾರಂತೆ? 3 ಜನ ಇರ್ತಾರಂತೆ. ಹಾಗಾದರೆ ನನಗೆ ಇಲ್ಲಿ ಬಾಯ್ಸ್ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, ಗರ್ಲ್ಸ್ ಟೋಟಲ್ ಎಷ್ಟು ಅಂತ ಬೇಕು. ಹಾಗಾದರೆ ನನ್ನ ಹತ್ರ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತು, ಎಷ್ಟಿದ್ದಾರೆ? 36. ಹಾಗಾದರೆ ಇಲ್ಲಿ ಎಷ್ಟು ಜನ? ಟೋಟಲ್ ಪಾರ್ಟ್ಸ್ ಎಷ್ಟು? 4. ಆ 4 ಅಂದರೆ ಎಷ್ಟಪ್ಪ? 36. ಹಾಗಾದರೆ ಗರ್ಲ್ಸು ಎಷ್ಟಿರ್ತಾರೆ? 4ಇಂದ ಇದು ಎಷ್ಟು ಇಂಟು ಹೋಗುತ್ತೆ? 4 9s 36, 3 9s 27. ಹಾಗಾದರೆ ಬಾಯ್ಸ್ ಎಷ್ಟು? ಇಂಟು 9, 1 9s 9. ಬಾಯ್ಸ್ ಎಷ್ಟಿದ್ದಾರೆ? 9 ಜನ. ಗರ್ಲ್ಸ್ ಎಷ್ಟಿರ್ತಾರೆ? 27 ಜನ. ಆಯಿತಾ? ಬಾಯ್ಸ್ ಸಿಕ್ಕಿದ್ರು, ಗರ್ಲ್ಸು ಸಿಕ್ಕಿದ್ರು. ಆಯಿತು, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಅರ್ಜುನ್ ರ್ಯಾಂಕ್ 12 ಫ್ರಮ್ ದಿ ಟಾಪ್. ಅರ್ಜುನ್ ಅನ್ನೋನು ಏನು ಮಾಡ್ತಾನೆ? ಅರ್ಜುನ್ ಅನ್ನೋನು ಟಾಪಿಂದ ಕೌಂಟ್ ಮಾಡಿದಾಗ ಅರ್ಜುನು ಎಷ್ಟನೇವನಂತಪ್ಪ? 12ನೇವನಂತೆ. ಓಕೆನಾ? ಟಾಪಲ್ಲಿ. ಇಫ್ ದೇರ್ ಆರ್ 5 ಗರ್ಲ್ಸ್ ಅಹೆಡ್ ದಿ ಅರ್ಜುನ್, ಅಂದರೆ ಇಲ್ಲಿ ಅರ್ಜುನ್ ಇದ್ದಾನಲ್ಲ, ಅವನ ಮೇಲ್ಗಡೆ ಎಷ್ಟು ಜನ ಹುಡುಗಿರು ಇರ್ತಾರಂತೆ? 5 ಜನ ಹುಡುಗಿರು. 1 2 3 4 5. ಎಷ್ಟು ಜನ ಗರ್ಲ್ಸ್ ಇದ್ದಾರೆ? 5 ಜನ ಗರ್ಲ್ಸ್ ಇರ್ತಾರಂತೆ. ಓಕೆನಾ? ಆದಮೇಲೆ ಹೌ ಮೆನಿ ಬಾಯ್ಸ್ ಆಫ್ಟರ್ ಹಿಮ್, ಅಂದರೆ ಅರ್ಜುನ್ ಇದ್ದಾನಲ್ಲ, ಅವನಾದ್ಮೇಲೆ ಇನ್ನೂ ಎಷ್ಟು ಜನ ಹುಡುಗರು ಇದ್ದಾರೆ? ಅಂದರೆ ನನ್ನ ಹತ್ರ ಟೋಟಲ್ ಹುಡುಗರು ಎಷ್ಟಿದ್ದಾರಪ್ಪ? 9 ಮೆಂಬರ್ಸ್. ಆಲ್ರೆಡಿ ಇಲ್ಲಿ ಎಷ್ಟು ಜನ ಇರ್ತಾರೆ? ಈಗ 12 ಅಲ್ವನ್ರ? 12 - 5 ಎಷ್ಟು? 7. ಆಲ್ರೆಡಿ 7 ಜನ ಹುಡುಗರು ಮುಗಿದೋಗಿದ್ದಾರೆ. ಆಯಿತಾ? ಹಾಗಾದರೆ 9ಅಲ್ಲಿ ಮೈನಸ್ ಮಾಡಿ. 9 - 7 ಎಷ್ಟು? ಯಾಕೆಂದ್ರೆ 12 ಜನದಲ್ಲಿ 7 ಜನ ಆಲ್ರೆಡಿ ಟಾಪ್ 12 ಇದ್ದಾರೆ. 7 ಜನ ಟಾಪ್ 12 ಇದ್ದಾರೆ. ಅವ್ರು ಕೆಳಗಡೆ ಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಬಾಯ್ಸ್ ಮೈನಸ್ ಟಾಪರ್ಸ್ ಮೈನಸ್ ಮಾಡಿದ್ರೆ ಎಷ್ಟಾಗ್ತಾರೆ? 2. ಅವರ ಕೆಳಗಡೆ ಇನ್ನು ಎಷ್ಟು ಜನ ಇಲ್ಲಿ ಬರ್ತಾರೆ? ಇಲ್ಲೆಲ್ಲ ಒಂದು ಕಡೆ 2 ಹುಡುಗರು ಬರ್ತಾರೆ. ಇಲ್ಲಿ ಎಷ್ಟು ಜನ ಇರ್ತಾರೆ? ಬಾಯ್ಸು 6 ಜನ. 5 + 6 11 + 1 12. 12 ಜನ. ಅಂದರೆ ಬಾಯ್ಸ್ ಎಷ್ಟಿದ್ರೆ? 6 + 1. ಅರ್ಜುನ್ ಏನು ಹುಡುಗನ ಹುಡುಗಿನ? ಹುಡುಗ. ಹಾಗಾದರೆ 6 + 1 7 ಟೋಟಲ್ 9 ಮೆಂಬರ್ಸಲ್ಲಿ 2 ಹೋದರೆ ಆನ್ಸರ್ 2, ಆಪ್ಷನ್ ಸಿ. ರೈಟು. In a class of 24 where girls are twice. ಗರ್ಲ್ಸ್ ಏನಾಗಿರ್ತಂತೆ? ಟ್ವೈಸ್ ಇರ್ತಾರಂತೆ. ಟ್ವೈಸ್ ದಟ್ ಆಫ್ ಬಾಯ್ಸ್ ಒಬ್ಬರಿದ್ರೆ ಹುಡುಗರು ಎಷ್ಟಿರ್ತಾರೆ? 2 ಇರ್ತಾರಂತೆ. ಆದರೆ ಅದನ್ನು ಫೈಂಡ್ ಔಟ್ ಮಾಡೋಣ. ಟೋಟಲ್ ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಅಂತ. ಬಾಯ್ಸ್ ಇಷ್ಟು ಗರ್ಲ್ಸ್. ಬಾಯ್ಸ್ ಎಷ್ಟಿರ್ತಾರಂತಪ್ಪ? ಒಬ್ಬರಿದ್ರೆ ಗರ್ಲ್ಸ್ 2 ಇರ್ತಾರೆ. ಆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತು ನನಗೆ. ಆ ಟೋಟಲ್ ನಂಬರ್ ಪಾರ್ಟ್ಸ್ ಎಷ್ಟು? 3. ಹಾಗಾದರೆ 3 ಅಂದರೆ ಎಷ್ಟಪ್ಪ? 24. 3 1 24 ಯಾವಾಗ ಬರುತ್ತೆ? 8s ಬರುತ್ತಾ? 3 8s. ಓಕೆನಾ? ಬಾಯ್ಸ್ ಎಷ್ಟಿರ್ತಾರೆ? ಇಂಟು 8 ಎಷ್ಟಾಯಿತು? 8 ಮೆಂಬರ್ಸ್ ಬಾಯ್ಸು. ಗರ್ಲ್ಸು ಇಂಟು 8 ಎಷ್ಟಾಗ್ತಾರೆ? 16. ಆದರೆ ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು? ಬಾಯ್ಸ್ 8 ಮೆಂಬರ್ಸ್, ಗರ್ಲ್ಸ್ 16. ಓಕೆ, ಇಲ್ಲ ಆಯಿತು. ನೆಕ್ಸ್ಟ್ ಕ್ವಶನ್ ಏನು ನೋಡ. ಅಮರ್ ರ್ಯಾಂಕ್ಡ್ 9 ಫ್ರಮ್ ದಿ ಟಾಪ್. ಅಮರ್ ಏನವ್ರು ಏನು ಮಾಡ್ತಾರೆ? ಟಾಪಿಂದ ಕೌಂಟ್ ಮಾಡಿದಾಗ ಅಮರ್ ಎಷ್ಟನೇರಂತೆ? ಎಷ್ಟಪ್ಪ? 9th, 9ನೇ ಪ್ಲೇಸಲ್ಲಿ ಇರ್ತಾರಂತೆ ಫ್ರಮ್ ದಿ ಟಾಪ್. ಹಾಗಾದರೆ ಇಫ್ ದೇರ್ ಆರ್ 2 ಗರ್ಲ್ಸ್ ಅಹೆಡ್ ಫ್ರಮ್ ದಿ ಅಮರ್, ಈ ಅಮರ್ನ ಟಾಪಲ್ಲಿ ಏನಾಗಿರುತ್ತೆ? 2 ಹುಡುಗಿರು ಟಾಪರ್ಸ್ ಇರ್ತಾರಂತೆ. ಯಾರು? 2 ಹುಡುಗಿರು. ಓಕೆನಾ? ಯಾರಿವರು? ಗರ್ಲ್ಸು. ಆಯಿತಾ? ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಹೌ ಮೆನಿ ಬಾಯ್ಸ್ ಆರ್ ಆಫ್ಟರ್ ಹಿಮ್. ಹಾಗಾದರೆ ಇಲ್ಲಿ ಕೆಳಗಡೆ ಎಷ್ಟು ಬಾಯ್ಸ್ ಇರ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದರೆ ಇಲ್ಲಿ ಇನ್ನೂ ಎಷ್ಟು ಬಾಯ್ಸ್ ಇದ್ದಾರಪ್ಪ? ಎಷ್ಟಿದ್ದಾರೆ? ಇಲ್ಲಿ 2 ಗರ್ಲ್ಸ್ ಇದ್ದಾರೆ. ಟೋಟಲ್ ಇಲ್ಲಿ ಎಷ್ಟು ಇರೋಕ್ಕೆ ಚಾನ್ಸ್ ಇದೆ? 8 ಜನ ಇರೋಕ್ಕೆ ಚಾನ್ಸ್ ಇದೆ. ಎಷ್ಟಿದ್ದಾರೆ? 8. ಇಲ್ಲಿ ಟೋಟಲಪ್ಪ 8 ಮೆಂಬರ್ಸ್ ಇರ್ಬೋದು. ಅದರಲ್ಲಿ ಆಲ್ರೆಡಿ 2 ಮೆಂಬರ್ಸ್ ಇದ್ದಾರೆ. ಹಾಗಾದ್ರೆ ಬಾಯ್ಸ್ ಎಷ್ಟಿದ್ದಾರೆ? ಇಲ್ಲಿ
6 ಜನ ಬಾಯ್ಸ್ ಇರ್ತಾರೆ. ಹಾಗಾದ್ರೆ ಅಮರ್ ಏನು, ಅವನು ಬಾಯ್. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಬಾಯ್ಸ್, ನಮಗೆ 8 ಜನ ಬಾಯ್ಸ್ ಇದ್ದಾರೆ. ಅದರಲ್ಲಿ ಅಮರ್ ಒಂದು ಮೈನಸ್, ಅಮರ್ ಮೇಲ್ಗಡೆ ಎಷ್ಟು 6 -1 -6 -7, 8 -7 ಅಂದರೆ ಎಷ್ಟಪ್ಪ 1. ಹಾಗಾದ್ರೆ ಅಮರ್ ಆದಮೇಲೆ ಎಷ್ಟು ಜನ ಬರ್ತಾರೆ, ಒಬ್ಬನೇ ಬರೋದು. ಇಲ್ಲಿ ಎಷ್ಟು ಜನ ಇರ್ತಾರೆ, ಒಂದೇ ಬಾಯ್ಸ್. ಹಾಗಾದ್ರೆ ಆಪ್ಷನ್ ಬಿ 1. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿಗೆ ರ್ಯಾಂಕಿಂಗ್ ಟೆಸ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮುಂದುವರೆದವಾಗಿ ಯಾವ ನ್ಯೂ ಟಾಪಿಕಲ್ಲಿ ಬರ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.